ವರ್ಷಗಳಿಂದ ಕಲಬುರಗಿ ವಿಭಾಗದಲ್ಲಿ ಔಷಧ ಉಪಚಾರ ಮಾಡುತ್ತಾ ಬಂದಿರುವ ಪಾರಂಪರಿಕ ವೈದ್ಯ ಪರಿಷತ್ ವತಿಯಿಂದ ಇದೇ 4ನೇ ತಾರೀಕಿನಂದು ಕಲಬುರಗಿಯ ಕನ್ನಡ ಭವನದಲ್ಲಿ ಕರೆಯಲಾಗಿದೆ. ಎಲ್ಲರ ಸಭೆಗೆ ಹಾಜರಾಗುವಂತೆ ಕರೆ ನೀಡಲಾಗಿದೆ. ಕರ್ನಾಟಕ ಜೈವಿಕ ವೈವಿಧ್ಯ ಕಾಯ್ದೆಯ ಪ್ರಕಾರ ರಾಜ್ಯದ ಎಲ್ಲಾ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ರಚಿಸಲಾಗಿದೆ. ಅದರಂತೆ ನಿರ್ವಹಣಾ ಸಮಿತಿ ಗಿಡಮೂಲಿಕೆ ಬೆಳೆಸಿ ಉಳಿಸಿ ಪರಿಸರ ಕಾಪಾಡಲು ಮನವಿ ಮಾಡಲಾಗಿದೆ. ಇದೇ ಕಲಬುರಗಿ ಕನ್ನಡ ಭವನದಲ್ಲಿ ಏನ್ ಮಾಡ್ತಾ ಇದ್ದೇವೆ, 4, 12, 20, 25 ರಾಜ್ಯ ಕಮಿಟಿಯವರು ಬರ್ಲಿಕ್ಕತ್ತಾರೆ ಸರ್. 8 ಜನ ಪದಾಧಿಕಾರಿಗಳು. ಅವರ ಜೊತೆಗೆ ನಮ್ಮೆಲ್ಲ ಕಲಬುರಗಿ ಜಿಲ್ಲೆಯ ವಿಭಾಗೀಯ ವೈದ್ಯರು ಅಲ್ಲೇ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದೇವೆ. ಎದರ ಮೀಟಿಂಗ್ ಅಪ್ಪ ಅಂತಂದ್ರೆ, ಪ್ರತಿಯೊಂದು ಗಿಡಮೂಲಿಕೆಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ, ಅರಿವು ಮಾಡಿಕೊಡ್ತಾ ಇದ್ದೇವೆ. ಟೋಟಲ್ 21 ಲಕ್ಷ ಗಿಡಮೂಲಿಕೆಗಳಿದ್ದು ಪ್ರತಿಯೊಂದು ವಿಭಾಗದಲ್ಲಿರ್ತಕ್ಕಂಥ ಎಲೆಮರೆಕಾಯಿ ಆಗಿದ್ದಂಥ ನಮ್ಮ ವೈದ್ಯರಿಗೆ ಕರೆಸಿ 4ನೇ ತಾರೀಕಿಗೆ ಕನ್ನಡ ಭವನದಲ್ಲಿ ಈ ಗಿಡಮೂಲಿಕೆಗಳ ಪರಿಚಯ ಮತ್ತು ಒಬ್ಬರೊಬ್ಬ ವಿನಿಮಯ ಮಾಡಿಕೊಳ್ಳುವ ಸಲುವಾಗಿ ಒಂದು ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡಿದ್ದೇವೆ ಸರ್. ಅದರಲ್ಲಿ ಎಲ್ಲ ವಿಭಾಗೀಯ ವೈದ್ಯರು ಬರ್ತಾರೆ. ಔಷಧಗಳ ಬಗ್ಗೆ ನಾವೇನು ಮಾಡ್ತಿರ್ತೀವಿ, ಪ್ರತಿಯೊಂದು ರಾಜ್ಯ ಮಟ್ಟದವರು ಮತ್ತು ಈ ಒಂದು ಜಿಲ್ಲೆ ಮಟ್ಟದವರು ಸರ್ಚ್ ಮಾಡಿಕೊಂಡು ಅವರಲ್ಲಿದ್ದಂಥ ಔಷಧಗಳನ್ನು ನಮಗವರು ಯಾವ ರೀತಿ ತಗೋಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಮಹಾಬಲ ಅಂತ ಇರ್ತದೆ. ಮಹಾಬಲದಲ್ಲಿ ಕಲಬುರಗಿಯಲ್ಲಿ ಇದೆ ಹೆಸರಿಗೆ ಬೇರೆ ಮಹಾಬಲ ಇದೆ, ಬೇರೆ ಜಿಲ್ಲೆಯಲ್ಲಿ ಮತ್ತೊಂದು ಅಂತಾರೆ. ಅದಕ್ಕೆ ಅದು ಇರೋದು ಮಾತ್ರ ಒಂದೇ ಔಷಧ ಮಹಾಬಲ. ಅದು ಹೆಚ್ಚಾಗಿ ನಾವು ಶಕ್ತಿಯುತವಾಗಿ ಅನೇಕ ಈ ದುಶ್ಚಟಗಳಿಂದ ಬಳಲಿ ನಮ್ಮ ಯುವಕರು, ನಮ್ಮ ಜನಾಂಗದವರು ಏನಪ್ಪಾ ಅಂತಂದ್ರೆ ಹಾಳಾಗ್ತಾ ಇದ್ದಾರೆ. ಆ ಮಹಾಬಲ ನಾವು 30 ದಿವಸ ಕೊಟ್ಟೆವು ಅಂತಂದ್ರೆ ಅವರು ಮತ್ತೆ ಮೊದಲಿನ ಸ್ಥಿತಿ ಅವರಿಗೆ ಬದುಕಲು ಸಾಧ್ಯ ಆಗ್ತದೆ. ಇಂಥದ್ರ ಬಗ್ಗೆ ಒಬ್ಬರನ್ನೊಬ್ಬರು ನಾವು ಕೂಡೀಕರಿಸ್ಕೊಂಡು ನಮ್ಮದೇ ಆದಂಥ ಒಂದು ಟ್ರೈನಿಂಗ್ ಟೈಪ್ ಮಾಡ್ತಾ ಇದ್ದೇವೆ ಸರ್. ಜನರಿಗಂತೂ ಈಗಾಗಲೇ ಕೋವಿಡ್ದಲ್ಲಿ ನಮ್ಮ ಒಂದು ಪಾತ್ರ ನಾವು ಅಳಿಲು ಸೇವೆ ಮಾಡಿದ್ದೇವೆ ಸರ್. ಕೋವಿಡ್ದಲ್ಲಿ ಸಾಕಷ್ಟು ಮಾಡಿದ್ದೇವೆ ಸರ್. ಮತ್ತು ಈಗ ಹಳ್ಳಿಯಲ್ಲಿ ನಮ್ಗೆ ಪಂಚಾಯಿತಿ ಮೆಂಬರ್ 5 ವರ್ಷ ಮಾಡಿದ್ದಾರೆ ಮತ್ತು ವೈದ್ಯ ಮೆಂಬರ್ ನಾವು ಪಂಚಾಯಿತಿಯಲ್ಲಿ 5 ವರ್ಷ ಮೆಂಬರ್ ಆಗಿ ಉಳಿದಿದ್ದೆವು. ಅಲ್ಲಿ ಅನೇಕ ಜನರಿಗೆ ನಾವು ಮೆಡಿಸಿನ್ಗಳನ್ನು ಕೊಟ್ಟು ನಾವು ಬದುಕಿಸ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ ಸರ್. ನಮಗೆ ರಾಜ್ಯ ಮಟ್ಟದ ಸರ್ಟಿಫಿಕೇಟ್ ಇದೆ ಮತ್ತು ಗೌರ್ಮೆಂಟ್ ಅಂತೂ ಈಗಾಗಲೇ ನಮಗೆ ಹೋದ ಮಾರ್ಚ್ ತಿಂಗಳಲ್ಲಿ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತೆ ಅಲ್ಲಿ ಸಂಬಂಧಪಟ್ಟ ಆಡಳಿತ ಅಧಿಕಾರಿಗಳಾದಂಥ DC ಅವರು ಕೂಡ ಒಂದು ಸಮ್ಮೇಳನ ಮಾಡಿ ನಮಗೇನಪ್ಪ ಅಂದ್ರೆ ಸರ್ಕಾರದಿಂದ ದುಡ್ಡನ್ನು ಖರ್ಚು ಮಾಡಿ ಒಂದು ದೊಡ್ಡ ಸಮ್ಮೇಳನ ಮಾಡಿದ್ದಾರೆ. ಈಗ ಕೆಲವೇ ದಿವಸಗಳಲ್ಲಿ ನಮಗೆ ಸರ್ಕಾರದಿಂದ ಟ್ರೈನಿಂಗು ಕೂಡ ವ್ಯವಸ್ಥೆ ನಡೆದಿದೆ. ಅದು ಆದಿಚುಂಚನಗಿರಿಯಲ್ಲಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.